ವೆಲ್ಕಮ್ ಆಲ್. ಟ್ಯೂಸ್ಡೇ ಮಾರ್ನಿಂಗ್ ಬೆಳಗ್ಗೆ ಹೇಳ್ತಾನೆ ಏನಪ್ಪ ತಿಂಡಿ ಮಾಡೋದು ಅಡುಗೆ ಮಾಡೋದು ಅಂತಾನೆ ಯೋಚನೆ ಮಾಡ್ತಾನೆ ಎದ್ದೆ. ಎಲ್ಲ ಲೇಡೀಸ್ಗೂ ಇದು ಕಾಮನ್ ಅಲ್ವಾ, ಬೆಳಗ್ಗೆ ಎದ್ದಿದ ತಕ್ಷಣ ಏನಪ್ಪ ತಿಂಡಿ ಮಾಡೋದು, ಲಂಚ್ ಬಾಕ್ಸ್ ಏನಪ್ಪ ಮಾಡೋದು ಅಂತ ಇದರಲ್ಲೇ ಎದ್ದೇಳ್ತೀವಿ. ಆದರೂ ಹೆಲ್ತು ನೋಡ್ಕೋಬೇಕಲ್ವಾ. ಒಂದು 15 ಮಿನಿಟ್ಸ್ ವಾಕ್ ಹೋಗ್ಬಿಟ್ಟು ಬಂದೆ. ಬರ್ಬೇಕಾದ್ರೆ ಅಲ್ಲಿ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಮಾರ್ತಾ ಇದ್ರು. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಖುಷಿ ಆಯಿತು. ಮನೇಲಿ ಇತ್ತು ಆದರೂ ತಗೊಂಡು ಬಂದೆ. ಆವಾಗ ಅದನ್ನ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ನೋಡ್ಕೊತಾನೆ ಅನ್ಕೊಂಡೆ ಮನಸ್ಸಲ್ಲಿ, ಇಷ್ಟೇ ಮನುಷ್ಯರ ಜೀವನನು ಬೆಳಗ್ಗೆ ಎಲ್ಲ ಎಷ್ಟು ಚೆನ್ನಾಗಿ ಅಳ್ಕೊಂಡಿರುತ್ತೆ, ಅದೇ ಹಾಗೆ ಸಂಜೆ ಆಗ್ತಾ 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 ಬಾಡೋಗ್ಬಿಡುತ್ತೆ. ಮನುಷ್ಯರ ಲೈಫು ಅಷ್ಟೇ ಅಲ್ವಾ, ಸ್ವಲ್ಪನೇ ಈ ಹೆಲ್ತ್ ಚೆನ್ನಾಗಿದ್ದಾಗ ಫ್ರೆಶ್ ಆಗಿ ಎಲ್ಲ ಚೆನ್ನಾಗಿರ್ತೀವಿ, ಆ್ಯಕ್ಟಿವ್ ಆಗಿರ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ. ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ಅಂತಂದರೆ ಹಂಗೆ ಏನು ಬೇಡಪ್ಪ ಜೀವನನೇ ಸಾಕು ಅನ್ನಂಗೆ ಆಗೋಗುತ್ತೆ. ಅದಕ್ಕೆ ಹ್ಯಾಪಿಯಾಗಿರಬೇಕು, ಸಂತೋಷವಾಗಿರಬೇಕು. ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸ ಹ್ಯಾಪಿಯಾಗಿ ಸಂತೋಷವಾಗಿ ಎಂಜಾಯ್ ಮಾಡ್ತಾ ಇರಬೇಕು. ಕೊತ್ತಂಬರಿ ಸೊಪ್ಪು, ಪುದೀನ ಅದೆಲ್ಲ ತೊಗೊಂಬಂದ್ಬಿಡ್ತೀವಿ. ಬಟ್ ಆದರೆ ಅದನ್ನು ಕ್ಲೀನ್ ಮಾಡಿ ಎತ್ತಿಡೋಕ್ಕೇ ತುಂಬ ಹೊತ್ತಾಗ್ಬಿಡುತ್ತೆ. ನೋಡೋಕ್ಕೆ ಎಷ್ಟು ಖುಷಿಯಾಗಿರುತ್ತೆ, ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅದೆಲ್ಲ ಹಾಕಿದ್ರೆ. ಬಟ್ ಅದನ್ನೆಲ್ಲ ಕ್ಲೀನ್ ಮಾಡಿ ಇಡೋಷ್ಟೊತ್ತಲ್ಲಿ ಅಯ್ಯಪ್ಪ ಯಾಕಪ್ಪ ತಗೊಂಡೆ ಅಂತ ಅನ್ನಿಸ್ಬಿಡುತ್ತೆ. ಬಟ್ ಎಲ್ರಿಗೂ ಇದೇ ಥರ ಫೀಲಿಂಗ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಪುದೀನೂ ಅಷ್ಟೇ ಸ್ವಲ್ಪ ಈಸಿಯಾಗಿ ಬಿಡಿಸ್ಬೋದು. ಬಟ್ ಈ ಕೊತ್ತಂಬರಿ ಸೊಪ್ಪು ಬಿಡಿಸೋದು ಭಾಳ ಕಷ್ಟ. ಅದರೊಳಗೆ ಅರ್ಧಕ್ಕರ್ಧ ಕಸನೇ ಇರುತ್ತೆ. ಕೊತ್ತಂಬರಿ ಸೊಪ್ಪಿಗಿಂತ ಜಾಸ್ತಿ ಕಸ, ಹುಲ್ಲು ಅಂಥದ್ದನ್ನೇ ಅವ್ರು ಹಾಕಿ ಕಟ್ಟಿರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ರೆಗ್ಯುಲರ್ ರೊಟೀನ್ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಶಾವಿಗೆ ಚಿತ್ರಾನ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಶಾವಿಗೆ ಬಾತ್ ಮಾಡಿಬಿಟ್ಟು ಲಂಚ್ ಬಾಕ್ಸ್ಗೆ ಪುಳಿಯೋಗರೆ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಫ್ರೆಶ್ ಆಗಿ ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ನನ್ನ ಕೆಲಸ ರೆಗ್ಯುಲರಾಗಿ ಮಾಡೋದನ್ನು ಮಾಡಿಕೊಂಡು, ನೀವು ಎಲ್ಲ ಬ್ಯುಸಿಯಾಗಿರ್ತೀರಾ ಬೆಳಗ್ಗೆ ರೂಟೀನ್ ಸ್ಟಾರ್ಟ್ ಮಾಡಿಕೊಂಡು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.